ರೇವಣ್ಣ ಅವ್ರನ್ನ SIT ವಶಕ್ಕೆ ಪಡೆಯಲಾಗಿದೆ. ಈಗ ಮುಂದೇನು ವಾಟ್ ನೆಕ್ಸ್ಟ್ ಅನ್ನೋದು. ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಸರೆಂಡರ್ ಆಗ್ತಾರೆ ಅಂತ JDSನ ನಾಯಕ ಮಾತನಾಡಿರುವಂಥದ್ದು. ಸರೆಂಡರ್ ಆಗುವಂತ ಕೆಲಸ ಆಗುತ್ತೆ, ಪ್ರಜ್ವಲ್ ರೇವಣ್ಣ ಸರೆಂಡರ್ ಆಗ್ತಾರೆ ಅಂತ ಮಾಜಿ ಸಚಿವ CS ಪುಟ್ಟರಾಜು ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಸರೆಂಡರ್ ಆಗ್ತಾರೆ, ತಾವೇ ಬಂದು ಸರೆಂಡರ್ ಆಗ್ತಾರೆ ಅಂತ ಮಾಜಿ ಸಚಿವ CS ಪುಟ್ಟರಾಜು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರೆಂಡರ್ ಆಗುವಂತ ಕೆಲಸ ಆಗುತ್ತೆ. ಬೇಲ್ ರಿಜೆಕ್ಟ್ ಆದಮೇಲೆ ಗೌಡ್ರನ್ನ ಆಶೀರ್ವಾದ ತಗೊಂಡು ಅವರೇ ಹೋಗಿ SIT ಮುಂದೆ ಹಾಜರಾಗಿದ್ದಾರೆ. ಹೌದು, ಗೌಡ್ರ ಮನೆ ಮುಂದೆನೇ SIT ಅವರಿಗೆ ಹಾಜರಾಗಿದ್ದಾರೆ. ಹೌದು, ಪ್ರಜ್ವಲ್ ರೇವಣ್ಣವರು ಎಲ್ಲ ಲೀಗಲ್ ಸೈಡ್ ಏನು ನಡೀತಾ ಇದೆ, ಅವರು ಸರೆಂಡರ್ ಆಗುವಂಥ ಕೆಲಸ ಆಗುತ್ತೆ. ವಶಕ್ಕೇನು ಸದ್ಯಕ್ಕೆ SIT ಕಚೇರಿಯಲ್ಲಿ HD ರೇವಣ್ಣ ಅವರಿದ್ದಾರೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುನಿಲ್ SIT ಕಚೇರಿ ಬಳಿಯಿಂದ ನೀಡ್ತಾರೆ. ಸುನಿಲ್, ಈಗ ನಾವು ಗಮನಿಸ್ತಾ ಇದ್ದೀವಿ, ನಮ್ಮ ಜೊತೆ ಹಾಗೆಯೇ ಜಗದೀಶ್ ರಮೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲು ಸುನಿಲ್ ಬಳಿ ಹೋಗೋದಾದ್ರೆ, ಸುನಿಲ್, SIT ಕಚೇರಿಯಿಂದ ಈಗಿನ ಅಪ್ಡೇಟ್ ಏನಿದೆ? ಯಾವ ಪ್ರಕ್ರಿಯೆಗಳು SIT ಕಚೇರಿಯಲ್ಲಿ ನಡೀತಿದೆ ಅಂತ ಈಗ? ಅವಿನಾಶ್, ಈಗಷ್ಟೇ ಒಂದು 5 ನಿಮಿಷಗಳ ಹಿಂದೆ ಅಷ್ಟೇ ಮಾಜಿ ಸಚಿವ ಶಾಸಕ HD ರೇವಣ್ಣ ಅವರನ್ನ ಈಗಾಗಲೇ ಅರೆಸ್ಟ್ ಕೂಡ ಮಾಡ್ಕೊಂಡು ಬಂದರೆ, ಅರೆಸ್ಟ್ ಮಾಡಿದ ನಂತರದಲ್ಲಿ ಸಾಕಷ್ಟು ಪ್ರಾಥಮಿಕ ಒಂದಷ್ಟು ಪ್ರೊಸೀಜರ್ ಕೂಡ ಇರುತ್ತೆ. ಆ ಪ್ರೊಸೀಜರ್ ಆದ ನಂತರದಲ್ಲಿ ವಿಚಾರಣೆ ಕೂಡ ಆರಂಭವಾಗಿದೆ. ಯಾಕೆಂದರೆ ಈ ಥರದ ಪ್ರಕರಣಗಳಲ್ಲಿ ಮೆಡಿಕಲ್ ಕೂಡ ಮಾಡಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಮೆಡಿಕಲ್ ಪ್ರಕ್ರಿಯೆ ಯಾವಾಗ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ಈಗಾಗಲೇ ಪ್ರಮುಖವಾಗಿ ಯಾವಾಗ ಈ ಕಿಡ್ನಾಪ್ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಏನು ಹಿಯರಿಂಗ್ ನಡೀತಾ ಇತ್ತು, ಆ ಒಂದು ಸಂದರ್ಭದಲ್ಲಿ ಸುಮಾರು 5 ಗಂಟೆ ಸುಮಾರಿಗೆ SIT ಅಧಿಕಾರಿಗಳ ತಂಡ ದೇವೇಗೌಡರ ಪದ್ಮನಾಭನಗರ ನಿವಾಸಕ್ಕೆ ಬರುತ್ತೆ. ಅದಾದ ನಂತರದಲ್ಲಿ ಯಾವಾಗ ಒಂದು ಆದೇಶವನ್ನು ಕೊಡಲಿಕ್ಕೆ ಸಮಯವನ್ನು ತೆಗೆದುಕೊಳ್ತಾರೆ, ಆ ಒಂದು ಸಮಯದವರೆಗೂ ಕೂಡ SIT ಅಧಿಕಾರಿಗಳು ದೇವೇಗೌಡರ ಪದ್ಮನಾಭನಗರ ನಿವಾಸದಲ್ಲೇ ಕಾಯ್ತಾರೆ. ದೇವೇಗೌಡರ ಪದ್ಮನಾಭ ನಿವಾಸದಲ್ಲಿ ರೇವಣ್ಣವರು ಇರುವ ಮಾಹಿತಿ SITಗೆ ಗೊತ್ತಾಗುತ್ತೆ. ಕಳೆದ 2 ದಿನಗಳಿಂದ ದೇವೇಗೌಡರ ನಿವಾಸದಲ್ಲೇನೆ ರೇವಣ್ಣವರು ವಾಸ್ತವ್ಯ ಹೂಡಿರ್ತಾರೆ. ಯಾರ ಸಂಪರ್ಕಕ್ಕೂ ಕೂಡ ಬಂದಿಲ್ಲ. ಯಾಕೆಂದ್ರೆ ಅರ್ಜಿ ವಿಚಾರಣೆಯಲ್ಲಿ ಸಾಕಷ್ಟು ನಿರೀಕ್ಷೆಯನ್ನು ಹೊಂದ್ಕೊಂಡಿರ್ತಾರೆ. ನಮಗೆ ಜಾಮೀನು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ರೇವಣ್ಣವರು ಕೂಡ ಇರ್ತಾರೆ. ಅದೇ ನಿರೀಕ್ಷೆಯಲ್ಲಿ ರೇವಣ್ಣವರು ದೇವೇಗೌಡರ ನಿವಾಸದಲ್ಲಿ ಇರ್ತಾರೆ. ಆದ್ರೆ ಯಾವಾಗ ಜಾಮೀನು ಅರ್ಜಿ ವಜಾ ಆಯಿತು, ಅದಾದ ತಕ್ಷಣ ಅಂದ್ರೆ ಕೇವಲ 2 ರಿಂದ 3 ನಿಮಿಷಗಳಲ್ಲಿ ಅಧಿಕಾರಿಗಳು ಏಕಾಏಕಿ ದೇವೇಗೌಡರ ನಿವಾಸಕ್ಕೆ ಕೂಡ ಬರ್ತಾರೆ. ದೇವೇಗೌಡರ ನಿವಾಸಕ್ಕೆ ಬಂದು ಸುಮಾರು 6 ರಿಂದ 8 ಅಧಿಕಾರಿಗಳು ದೇವೇಗೌಡರ ನಿವಾಸಕ್ಕೆ ಬರ್ತಾರೆ. ದೇವೇಗೌಡರ ನಿವಾಸಕ್ಕೆ ಬಂದಂತ 6 ರಿಂದ 8 ಅಧಿಕಾರಿಗಳು ನೋಟಿಸ್ ಅನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಸುಮಾರು 15 ರಿಂದ 20 ನಿಮಿಷಗಳ ಕಾಲ ಅಧಿಕಾರಿಗಳಿಗೆ ಮನೆ ಒಳಗಾಗ್ಲಿಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಗಲ್ಲ. ಅದಾದ ನಂತರದಲ್ಲಿ ರೇವಣ್ಣವರು ಇರುವಂತ ಮಾಹಿತಿ ಕೂಡ ಸಿಗುತ್ತೆ. ಒಂದಷ್ಟು ಮಾಹಿತಿಗಳ ಪ್ರಕಾರ ದೇವೇಗೌಡರು ನಿವಾಸದಲ್ಲಿರುವಂಥ ಸಂದರ್ಭದಲ್ಲಿ ವಿಚಾರಣೆಗೆ ಹೋಗಬೇಕಾಗತ್ತೆ ಅನ್ನೋ ಮಾಹಿತಿನ ಯಾರೋ ಅವರ ಆಪ್ತರು ತಿಳಿಸ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗುತ್ತೆ. ಆಪ್ತರು ಹೇಳಿದ ನಂತರವಷ್ಟೇ ದೇವೇಗೌಡರ ನಿವಾಸದಿಂದ ಮನೆಯ ಮೇಲ್ಭಾಗದಲ್ಲಿ ರೇವಣ್ಣವರು ನೇರವಾಗಿ ಕೆಳಗಡೆ ಬಂದು ಅಧಿಕಾರಿಗಳಿಂದ ನೋಟಿಸ್ ಅನ್ನು ರಿಸೀವ್ ಮಾಡಿ ಅಧಿಕಾರಿಗಳು ಕೂಡ ವಶ ಪಡೆದಿರುವಂತ ಈ ರೀತಿಯಾದ ಒಂದು ಪ್ರಕ್ರಿಯೆ ಕೂಡ ಆಗುತ್ತೆ. ಈಗಷ್ಟೇ SIT ಅಧಿಕಾರಿಗಳು ಕೂಡ ಅವರನ್ನ ವಿಚಾರಣೆ ನಡೆಸುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಮೆಡಿಕಲ್ ಏನಾದ್ರು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿರುವಂತ. ಅವಿನಾಶ್, ಧನ್ಯವಾದ ಸುನಿಲ್, ಜಗದೀಶ್ ಹಾಗೇನೆ ರಮೇಶ್. ಯಾವ ರೀತಿಯಾಗಿ ಅವರನ್ನ ವಶಕ್ಕೆ ಪಡೆದು SIT ಕಚೇರಿಗೆ ಕರೆದುಕೊಂಡು ಹೋಗ್ಲಾಗ್ತಾ ಇದೆ ಅಂತ ಈಗಾಗಲೇ SIT ಕಚೇರಿಯನ್ನ ತಲುಪಿದ್ದಾರೆ. ಮುಂದಿನ ಪ್ರೊಸೀಡಿಂಗ್ಸ್ಗೆ ಬೇಕಿರುವಂತ ಕೆಲಸಗಳಾಗ್ತಾ ಇದೆ. ಅಲ್ಲಿ ಇವತ್ತು ರಾತ್ರಿನೇ ಎಲ್ಲ ಪ್ರೊಸೀಡಿಂಗ್ಸ್ಗಳನ್ನ ಮುಗಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಬೇಕಿದೆ. ವೈದ್ಯಕೀಯ ಪರೀಕ್ಷೆಯ ನಂತರದಲ್ಲಿ ಮಾತ್ರನೇ ಮುಂದಿನ ವಿಚಾರಣೆಗಳು ನಡೆದು ಬರುತ್ತೆ. ಈಗ ಶಾಸಕ HD ರೇವಣ್ಣ ಅವರನ್ನ SIT ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು SIT ಕಚೇರಿಯತ್ತ ಕರೆದುಕೊಂಡು ಬಂದಿದ್ದಾರೆ. CID ಅಧಿಕಾರಿಗಳ ಮುಂದೆ ಹಾಜರುಪಡಿಸ್ತಾರೆ. ಮುಂದಿನ ವಿಚಾರಣೆಯನ್ನು ನಡೆಸೋದಕ್ಕಾಗಿ ಅದಕ್ಕೂ ಮುಂಚಿತವಾಗಿ ವೈದ್ಯಕೀಯ ತಪಾಸಣೆಯನ್ನು ನಡೆಸ್ತಾರೆ. ಸಂಜೆಯಿಂದಲೂ ಕೂಡ ಆಗಿರುವಂತಹ ಡೆವಲಪ್ಮೆಂಟ್ ಅನ್ನು ನಾವು ತೋರಿಸ್ತಾ ಇದ್ವಿ. ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ HD ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ದೇವೇಗೌಡರ ಮನೆಯಲ್ಲೇ HD ರೇವಣ್ಣರನ್ನ ಅರೆಸ್ಟ್ ಮಾಡಲಾಗಿದೆ. SIT ಕಚೇರಿಯಲ್ಲಿ ರೇವಣ್ಣ ಬಂಧನ ಪ್ರಕ್ರಿಯೆ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರ ಆರೋಗ್ಯ ತಪಾಸಣೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ರಾತ್ರಿಯೇ ಮ್ಯಾಜಿಸ್ಟ್ರೇಟ್ ಮುಂದೆ ರೇವಣ್ಣರನ್ನ ಹಾಜರು ಪಡಿಸ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಕಸ್ಟಡಿಗೆ ನೀಡುವಂತೆ ಮನವಿಯನ್ನ ಸಲ್ಲಿಸಲಿರುವಂತ ತನಿಖಾ ತಂಡ ಈ ಮನವಿಯನ್ನ ಸಲ್ಲಿಸುವಂತ ಎಲ್ಲಾ ಚಾನ್ಸಸ್ಗಳಿದಾವೆ. ಮುಂದಿನ ವಿಚಾರಣೆಗಾಗಿ ಕಸ್ಟಡಿಗೆ ನೀಡಬೇಕು ಅನ್ನೋದಾಗಿ ಮನವಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. ತನಿಖಾ ತಂಡ ಮನವಿಯನ್ನ ಮಾಡಿಕೊಳ್ಳುತ್ತೆ ಅನ್ನೋದಾಗಿ ಇವತ್ತು ರಾತ್ರಿನೇ ಮ್ಯಾಜಿಸ್ಟ್ರೇಟ್ ಮುಂದೆ ರೇವಣ್ಣರನ್ನ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಜೊತೆಗೆ ಆಗ್ಲೇ ಹೇಳಿದಾಗೆ ಇನ್ನೇನು ಕೆಲ ಕ್ಷಣಗಳಲ್ಲಿ ರೇವಣ್ಣ ಅವರ ಆರೋಗ್ಯ ತಪಾಸಣೆ ಮಾಡುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮುಂದಿನ ಒಂದು ಪ್ರೊಸೀಡಿಂಗ್ಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ಕೆಲವೊಂದು ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಅವರನ್ನ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಇದೀಗ ಆರೋಗ್ಯ ತಪಾಸಣೆಯ ನಂತರದಲ್ಲಿ
ಅವರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರಾ ಅನ್ನುವಂಥದ್ದಿದೆ.